ನಮಸ್ತೆ ವೀಕ್ಷಕರೇ, ರಾಜ್ ಪವರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2011 ಮಾಡಲ್ದು ಒಂದು ಓಮಿನಿ ವ್ಯಾನ್ ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿದು ಹೆಚ್ಚಿನ ಮಾಹಿತಿ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತೊಗೊಬೋದು. ಫಸ್ಟು ಗಾಡಿ ಬಗ್ಗೆ ಗಾಡಿಯವರು ಏನೇನು ಮಾಹಿತಿ ಕೊಟ್ಟಾರೋ ತಿಳ್ಕೊಳ್ಳಿ, ಆಮೇಲೆ ನಿಮಗೆ ಬೇಕು ಅನಿಸಿದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ವೀಕ್ಷಕರೇ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವುದಾದ್ರೂ ಗಾಡಿ ನಾವು ಯೂಟ್ಯೂಬಲ್ಲಿ ಹಾಕಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದನ್ನು ಸಹ ಮರಿಬೇಡಿ. ಮತ್ತು ಯಾರಾದರೂ ಒಂದು ಓಮಿನಿ ಹುಡುಕ್ತಾ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದ್ದಾರೆ. ಅವ್ರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಕಾಂಟ್ಯಾಕ್ಟ್ ನಂಬರು ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿರುತ್ತೆ. ಸರ್ ಯಾವುದು ಓಮಿನಿ ಅಲ್ವಾ? ಹೌದು ಸರ್, ಓಮ್ನಿ. ಎಷ್ಟು ಮಾಡಲು? 2011. ಓನರು? 5ನೇ ಓನರ್ ನಾನು. 5 ಆಗಿದ್ದಾರಾ? ಹೌದು ಓಕೆ. ಎಷ್ಟು ಓಡಿದೆ ಗಾಡಿ? ಸರ್ 1:45 ಹೊಡಿದೆ. 1,45,000. ಹೌದು. ಓಕೆ. ಪೆಟ್ರೋಲ್ ಒಂದೇನಾ? ಪೆಟ್ರೋಲ್ ಗ್ಯಾಸ್ ಎರಡು ಇದೆ ಸರ್. ಓಕೆ. ಆರ್ ಸಿ ಕಾರ್ಡಲ್ಲಿ ಎಂಟ್ರಿ ಇದೆಯಾ? ಹೌದು ಹೌದು, ನನ್ನ ಹೆಸರು ಇದೆ. ಇನ್ಸೂರೆನ್ಸ್ ರನ್ನಿಂಗ್ ಐತೆ. ಎಷ್ಟು ದಿನ ಐತೆ ಇನ್ಸೂರೆನ್ಸು? ಸರ್ ಇನ್ನು 8 ತಿಂಗಳಿದೆ. ಓಕೆ. ಎಫ್ ಸಿ? ಎಫ್ ಸಿನೂ ರನ್ನಿಂಗ್ ಇದೆ. ಎಷ್ಟು ದಿನ ಇದೆ ಅದೇನು ಎಫ್ ಸಿ? ಇನ್ನು 1.5 ವರ್ಷ ಇದೆ. ಓಕೆ. ಎಷ್ಟು ಸೀಟ್ರ್ ಗಾಡಿ ಸರ್ ಇದು? ಸರ್ ಇದು 8 ಸೀಟ್ರು. ಓಕೆ. ಟೈರೆಲ್ಲ ಹೆಂಗಿದೆ ಗಾಡೀಲಿ? ಹೌದು, ಹೊಸ ಟೈರ್ ಹಾಕ್ಸಿದ್ದೀನಿ ಸರ್. 2 ಹೊಸದಿದೆ, 2 ಮೀಡಿಯಮ್ ಆಗಿದ್ದಾವೆ. ಓಕೆ. ಗಾಡಿ ಕಂಡೀಷನ್ನು? ಗಾಡಿ ಫುಲ್ ಕಂಡೀಷನ್ ಇದೆ ಸರ್. ಇಂಜಿನ್ ಬಿಚ್ಚಿಸ್ಕೊಂಡಿಲ್ಲ ಗಾಡಿ. ಹ್ಞೂ. ತುಂಬ ಚೆನ್ನಾಗಿದೆ. ಏನು ತಗೊಂಡೋಗೋರು ಏನು ರಿಪೇರಿ ಮಾಡ್ಸಂಗಿಲ್ಲ, ಗಾಡಿ ಓಡಿಸ್ಕೋಬೇಕಷ್ಟೇ. ಫುಲ್ ಕಂಡೀಷನ್ ಆಗಿದೆ. ಇಂಜಿನ್ ಯಾವುದು? ಸರ್ ಇಂಜಿನ್ ಕಾರ್ಬೆಟ್ರ್ ಇಂಜಿನಾ? ಹೌದು. ಓಕೆ. ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆಯಾ ಗಾಡೀಲಿ? ಇಲ್ಲ ಇಲ್ಲ, ಏನಿಲ್ಲ. ಏನು ಟಾಪು ಬಂಪರ್ ಮ್ಯೂಸಿಕ್ ಸಿಸ್ಟಮ್? ಕ್ಯಾರಿಯರ್ ಇದೆ, ಬಂಪರ್ ಇದೆ. ಹ್ಞೂ. ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದಾವ? ಎಲ್ಲ ಚೆನ್ನಾಗಿದೆ ಸರ್. ಹ್ಞೂ. ಒಳಗಡೆ ಪ್ಲಾಟ್ಫಾರ್ಮು? ಎಲ್ಲ ಚೆನ್ನಾಗಿದೆ, ಏನು ತುಕ್ಕು ಹಿಡಿದಿಲ್ಲ, ಏನಿಲ್ಲ, ಕರೆಕ್ಟ್ ಆಗಿದೆ. ಹ್ಞೂ ಹ್ಞೂ. ಬ್ಯಾಟ್ರಿ ಹೊಸದು, ಹ್ಞೂ. ಸ್ಟಾರ್ಟ್ ಹೊಸದು ಹಾಕ್ಸಿದ್ದೀನಿ. ಓಕೆ. ಮತ್ತೆ ವೈಫರ್ಗಳೆಲ್ಲ ಹೊಸವು, ಮತ್ತೆ ಹೆಡ್ಲೈಟ್ ಎರಡೂ ಹೊಸದು. ಹ್ಞೂ. ಅಂದರೆ ಕಸ್ಟಮರ್ಗೆ ಏನು ತಗೊಳ್ಳೋ ಖರ್ಚೇನಿಲ್ಲ? ಇಲ್ಲ ಸರ್, ಖರ್ಚು ಏನೂ ಇಲ್ಲ, ಮಾಡಂಗಿಲ್ಲ. ಅವ್ರು ಗಾಡಿ ತಗೊಂಡೋಗೋದು, ಓಡಿಸ್ಕೊಳೋದಷ್ಟೇ. ಒರಿಜಿನಲ್ ಪೇಂಟಾ? ಹೌದು ಸರ್, ಒರಿಜಿನಲ್ ಪೇಂಟ್. ಹ್ಞೂ. ಓಕೆ. ಗಾಡಿ ಈಗ ಎಲ್ಲಿ ಸರ್ ಇದು? ಸರ್ ಚಿಕ್ಕನಹಳ್ಳಿ ತಾಲ್ಲೂಕು, ಹನ್ನನಕೆರೆ. ಯಾವುದು? ಚಿಕ್ಕನಹಳ್ಳಿ ತಾಲ್ಲೂಕು, ಹನ್ನನಕೆರೆ. ಚಿಕ್ಕನಾಯಕನಹಳ್ಳಿ ತಾಲೂಕು? ಹೌದು. ಉಳಿಯಾರ್ ಸೈಡಲ್ಲ? ಹೌದು ಸರ್. ಓಕೆ. ಚಿಕ್ಕನಾಯಕನಹಳ್ಳಿಯಿಂದ ಎಷ್ಟು ದೂರ ಆಗುತ್ತೆ? 25 ಕಿಲೋಮೀಟ್ರ್. ಓಕೆ. ಏನು ಹೇಳ್ತಾರೆ ಗಾಡಿ ರೇಟು? ಸರ್ 1.80 ಹೇಳ್ತೀನಿ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ. 1,80,000 ಹೇಳ್ತಾ ಇದ್ದೀರಾ, ಬಂದಾಗ ಇನ್ನೂ ಕಡಿಮೆ ಆಗುತ್ತೆ. ಹೌದು ಸರ್. ಓಕೆ. ಕಾಂಟ್ಯಾಕ್ಟ್ ನಂಬರು ಇದು ಹಾಕಿರಲ್ಲ? ಹಾಂ, ಇದೇ ನಂಬರ್ ಹಾಕಿರಿ. ಮೊದಲು ಗಾಡಿ ಬಂದು ಕಂಡೀಷನ್ ನೋಡಲಿ, ಆಮೇಲೆ ಮಾತಾಡ್ತೀನಿ. ಓಕೆ. ಅಂದರೆ ಈಗ ಫಸ್ಟು ಕಸ್ಟಮರ್ ಬಂದವ್ರಿಗೆ ಓಕೆ ಆಯಿತು ಅಂದ್ರೆ ಬೇಕಾದ್ರೆ ನೀವು ಇನ್ನೂ ಕಡಿಮೆ ಮಾಡ್ತೀರಾ? ಹೌದು. ಓಕೆ. ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರು ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ, ಟೈಟಲಲ್ಲಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿಯವರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನು, ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ. ಅವರು ಹೇಳಿರೋ ರೇಟ್ ಏನು ಫಿಕ್ಸ್ ಇರೋದಿಲ್ಲ, ಇನ್ನೂ ಕಡಿಮೆನೂ ಸಹ ಆಗುತ್ತೆ. ಹಂಗಾಗಿ ಡೈರೆಕ್ಟ್ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗಳಿಂದ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕಂದರೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿತ್ತಂದರೆ ವಾಟ್ಸಪ್ಪಲ್ಲಿ ಫೋಟೋಸ್ ಕಳಿಸಿ, ಕೇಳಿ ನಾವಂದರೆ ನಮಗೆ ಕಾಲ್ ಮಾಡಿ ಕೇಳಿ ಫೋಟೋಸ್ ಕಳಿಸೋ ಅವಶ್ಯಕತೆ ಏನಿರೋದಿಲ್ಲ. ಫೋಟೋಸ್ ಕಳಿಸಿ ಆದಮೇಲೆ ನೀವು ನಮಗೆ ಸ್ವಲ್ಪ ಸಮಯ ನಂತರ ನಾನೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೆ. ಥ್ಯಾಂಕ್ ಯು.